ಹೌದು, ಪ್ರೀತಿಸಿರೋ ಹುಡುಗಿ ಮುಂದ್ಗಡೆ ಇರೋವಾಗ ತಾಳಿ ಕಟ್ಟಿದ ಮಾತ್ರಕ್ಕೆ ಅವನ ಅವಳ ಜೊತೆ ಸಂಸಾರ ಹೇಗ್ ಮಾಡ್ತಾನೆ ಹೇಳಿ? ಅಂದ್ರೆ ನೀನವತ್ತು ಹೇಳದ್ಯಲ್ಲ, ನಿನ್ ಪ್ರೀತಿ ರಾಜ್ಕುಮಾರನ್ ಕತೆ, ಆ ಕತೆಗ್ ನಾಯಕ ನನ್ ಗಂಡನೇನಾ? ಒಂದ್ ವೇಳೆ ನಾವು ಪ್ರೀತಿಸಿದವರು ನಮ್ಮ ಜೊತೆನೇ ಇದ್ರು, ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ನಮಗ್ ನಾವೇ ಒಂಟಿ ಅನ್ಸುತ್ತೆ ಅಲ್ವಾ ಗಂಗಾ? ಸಾಗರ, ಅವತ್ ನಿನ್ ಕಸ್ತೂರಿನ ಭೇಟಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ್ಯಲ್ಲ, ಅವತ್ತೇ ನೋಡಲ್ ಸಿಗ್ಲಿಲ್ಲ. ಆದ್ರೆ ನಾವ್ ಮನೆಗ್ ಬರೋ ಅಷ್ಟರಲ್ಲಿ ಅವಳೆ ರೇಖಾ ಆಗಿ ನಮ್ಮನೇಲೆ ಇದ್ಲು ಅಂತ ಯಾಕೋ ನಿನ್ನಂಗೆ ಹೇಳಲಿಲ್ಲ? ಯಾಕೆ? ನೋಡಿದ್ರ ಅಜ್ಜಮ್ಮ, ನಾನು ಎಂಥ ನತ್ತ ದೃಷ್ಟಿ ಅಂತ. ನಾನು ಯಾರಿಗೆ ಏನ್ ಅನ್ಯಾಯ ಮಾಡಿದೀನಿ ಅಂತ ನಂಗೆ ಈ ಶಿಕ್ಷೆ? ನನ್ ತಾಳಿ ಇಲ್ದೆ ಇದ್ದಾಗ್ಲೂ ವಿಧವೆ, ಈ ಕುತ್ತಿಗೆ ತಾಳಿ ಬಿದ್ದಾಗ್ಲೂ ಹೂ ಕರೆ ಕುತ್ತಿಗೆ ತಾಳಿ ಬಿದ್ಮೇಲೆ ಮನ್ಸಲ್ಲಿ ಸಂತೋಷ ಮೂಡ್ತು, ಹೊಸ ಬದುಕು ಸಿಕ್ತು ಅಂತೆಲ್ಲ ಹೇಳ್ತಾ. ಆದ್ರೆ ನನ್ಗೆ ಇದ್ದಿದ್ದ ಅಲ್ಪ ಸ್ವಲ್ಪ ಸಂತೋಷನೂ ಹೊರಟೋಯ್ತು. ಹೊಸ ಬದುಕು ಸಿಗೋದು ಹಾಗಿರ್ಲಿ, ಇದ್ದಿದ್ದ ಹಳೆ ಬದುಕೂನು ಹಾಳಾಗೋಯ್ತು. ಸಾಗರ್, ಯಾಕೆ ಹಿಂಗ್ ಮಾಡ್ದಿ? ಈ ವಿಚಾರ ಮೊದಲ ಯಾಕೆ ಹೇಳಿಲ್ಲ? ಈ ವಿಚಾರ ಹೇಳ್ದ ಇಬ್ರು ಹೆಣ್ಮಕ್ಳಿಗೆ ಮೋಸ ಮಾಡ್ಲಿಕತ್ತಿ. ಕ್ಷಮಿಸಿ ಅಂಕಲ್, ನನಗ್ ಮೋಸ ಆಗಿಲ್ಲ, ಆಗದೂ ಇಲ್ಲ. ಯಾಕೆಂದ್ರೆ ನನಗೆ ನಂಬಿಕೆ ಇದೆ, ಇವ್ ನನಗೆ ಸಿಕ್ಕೇ ಸಿಗ್ತಾನೆ, ನನ್ನ ಮದುವೆ ಆಗೇ ಆಗ್ತಾನೆ ಅಂತ. ಸಾಗರ್, ಬಾ ಸಾಗರ್, ವಾಪಸ್ ಫಾರಿನ್ಗೆ ಹೋಗೋಣ. ನಾವಿಲ್ಲೆಲ್ಲ ಇರೋದು ಬೇಡ.
ಹುಚ್ಚಿನ ತರ ಅಲ್ಲೇ ಖುಷಿಯಾಗಿರೋಣ ಸಾಗರ್. ಬಾ ಸಾಗರ್, ಒಪ್ಕೋ ಸಾಗರ್, ಹಠ ಮಾಡ್ಬೇಡ. ವಾಪಸ್ ಅಲ್ಲೇ ಹೋಗಿ ನಾವು ಖುಷಿಯಾಗಿರೋಣ ಸಾಗರ್. ಸಾಗರ್, ನನ್ ಮಾತ್ ಕೇಳು ಸಾಗರ್. ಮುಟ್ಬೇಡ ಗಂಗಾ ಅವಳನ್ನ. ನಿನ್ ಬದುಕನ್ನೇ ನಾಶ ಮಾಡಕ್ ಬಂದವಳು ಅವಳು. ಅವಳನ್ ಮುಟ್ಟಿ ನಿನ್ ಕೈ ಹೊಲ್ಸ್ ಮಾಡ್ಕೋಬೇಡ. ಅಯ್ಯೋ, ಪೆಟ್ಟಾಯ್ತಾ ಕಸ್ತೂರಿ? ಏನವ ಗೌರಿ ಇದೆಲ್ಲ? ಈಕಿನ ನಿನ್ನ ಗೆಳತಿ ಅಂತಲ್ಲ ಮನೆ ಕರ್ಕೊಂಬಂದಿದ್ದು? ಹೌದು ಮಾವ, ನಾನು ಇವಳನ್ನ ಮನೆಗೆ ಕರ್ಕೊಂಡು ಬಂದೆ ನೋಡಿ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಮಾವ, ನಂಗೆ ನಿಜವಾಗ್ಲೂ ಇವಳು ಇಂಥವಳು ಅಂತ ಗೊತ್ತಿರ್ಲಿಲ್ಲ ಮಾವ. ಇವಳೇ ಇದನ್ನೆಲ್ಲ ಪ್ಲಾನ್ ಮಾಡಿ ಈ ಮನೆ ಹಾಳು ಮಾಡ್ಬೇಕು ಅಂತ ನನ್ ಮೂಲಕ ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಮಾವ. ಒಂದ್ ಲೆಕ್ಕದಲ್ಲಿ ನಾನೇ ಇದಕ್ಕೆಲ್ಲ ಕಾರಣ ಆಗ್ಬೋದು. ಅಲ್ಲ, ಇದ್ರೊಳಗ ಸಾಗರನ್ ತಪ್ಪೋ ಅಥವಾ ಸಾಗರನ್ ಲಗ್ನ ಆಗ್ಯದಂತ ಗೊತ್ತಿದ್ರು ಹಠ ಹಿಡಿದು ಈ ಮನಿ ಒಳಗ ಸಾಗರನ್ ಪಡಿಲಿಕ್ಕೆ ಬೇಕು ಅಂತ ಬಂದದಲ್ಲ, ಈ ಹುಡುಗಿ ತಪ್ಪೋ? ಇದ್ರೊಳಗೆ ಯಾರ ತಪ್ಪು ಅಂತ ತಿಳಿವಲ್ದಾಗದ್ ನನಗ. ಇವಳ್ದೆ ತಪ್ಪು ಮಾವ. ಇವ್ರ ಪ್ರೀತಿ ಎಲ್ಲ ಹಳೆ ಕತೆ. ಆದ್ರೆ ಅದನ್ನೇ ನೆಪ ಮಾಡ್ಕೊಂಡು ಪಾಪ ನಮ್ ಗಂಗಾ ಬಾಳಲ್ಲಿ ಬಿರುಗಾಳಿ ಹಬ್ಸಕ್ ನೋಡ್ತಿದ್ದಾಳ ಮಾವ. ಇವಳ್ದೆ ತಪ್ಪು ಮಾವ. ಹಾಲ್ನಂತ ವಾಡೆಗೆ ಹುಳಿ ಹಿಂಡ್ ಬಿಟ್ಟಿಯಲ್ಲೇ. ಮೋಸದ ಆಟ ಆಡಿ ಯಾಕೆ ಎಲ್ರನ್ನೂ ಕೊಲ್ತಾ ಇದ್ಯಾ? ಏನು? ನಾನ್ ಮೋಸ ಮಾಡ್ತಿದ್ದೀನ? ಇಲ್ಲ, ನಾನಲ್ಲಿ ಬಂದಿದ್ದು ನನ್ನ ಪ್ರೀತಿನ ಪಡ್ಕೊಳಕ್ ಮಾತ್ರ ಹೊರತು ಯಾರಿಗೂ ಮೋಸ ಮಾಡಕ್ಕಲ್ಲ. ಬೇಕಾದ್ರೆ ಸಾಗರ್ನೇ ಕೇಳಿ.
ಇನ್ನೊಂದ್ ಮಾತಾಡಿದ್ರ ನಾ ಮನುಷ್ಯ ಆಗಿರುದಿಲ್ಲ. ಜೊತೆಲಿದ್ದಾಗಂತೂ ನನ್ನ ನೆಮ್ಮದಿಯಾಗಿರ್ಲಿಕ್ ಬಿಡ್ಲಿಲ್ಲ. ಆಗ ನನ್ನ ವ್ಯಾಲ್ಯೂನು ನಿನ್ಗೂ ತಿಳಿಲಿಲ್ಲ, ತಿಳಿಯೋದು ನಿನ್ಗೂ ಬೇಕು ಆಗಿರ್ಲಿಲ್ಲ. ಆದ್ರೀಗ ಮತ್ ನನ್ ಬದುಕಲ್ಲಿ ಬಂದು ಆಟ ಆಡ್ಲಿಕ್ಕತ್ತೀಯೇನೋ? ಬೇಕು ಅಂದಾಗ ಹತ್ರ ಇಟ್ಕೊಳ್ಲಿಕ್ಕ, ಬೇಡ ಅಂದಾಗ ದೂರ ಎಸೆಯೋಕ ನಾವು ಹುಡುಗರೇನು ಆಟ ಆಡೋ ವಸ್ತುಗಳೇನೋ? ಯಾಕ ನಿಮ್ಗೂ ಸ್ವಲ್ಪ ಬ್ಯಾಸರ ಆದ್ರ ಅಥವಾ ಸ್ವಲ್ಪ ಸಿಟ್ಟು ಬಂದ್ರ ನಾವು ಬೇಡ ಆಗ್ತೀವಿ. ಆಮೇಲೆ ನಿಮ್ ಮನ್ಸ್ ಬದ್ಲಾತಂದ್ರ ನಾವು ಬೇಕಾಗ್ತೀವಿ. ಯಾಕ ನಮ್ಗ ನಿಮ್ಮಂಗೆ ಮನ್ಸಿಲ್ಲೇನೋ? ನಮ್ ಮನ್ಸ್ ಬದ್ಲಾಗ್ಬಾರ್ದೇನೋ? ಬರೋಬ್ಬರಿ ಹೇಳ್ದ್ ನೋಡ್ ರಾಜ. ಅಂದ್ರೆ ನಿನ್ನ ಮನಸ್ಸ ಈಗ 100% ಬದಲಾಗ್ಯದ ಅಂತ ಆಯ್ತು ನೋಡು. ಇಲ್ಲ, ಸಾಧ್ಯನೇ ಇಲ್ಲ. ಹಾಗೊಂದ್ ವೇಳೆ ನಿನ್ ಮನ್ಸು ಬದಲಾಗಿದ್ದಿದ್ರೆ ನೀನು ಗಂಗಾ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡಿರ್ತಿದ್ದೆ. ಈಗ ಅವಳು ದೂರ ಇಡ್ತಿರ್ಲಿಲ್ಲ. ಅಂದ್ರ ನೀ ಗಂಗಾಗ್ ಮೋಸ ಮಾಡ್ಲಿಕತ್ತಿ? ಇಲ್ಲ ಯಾಕರೆ ಸಾಗರ ನಂಗೆ ಮೋಸ ಮಾಡ್ತಿಲ್ಲ. ಸಾಗರ ನನ್ಗಿಂತ ಮೊದಲು ಕಸ್ತೂರಿನೇ ಪ್ರೀತಿಸಿದ್ದು. ಈ ಸತ್ಯನ ಸಾಗರ ನಂಗೆ ಮೊದಲೇ ಹೇಳಿ ಇದ್ದ. ಏನ್ ಹೇಳಿಕತ್ತೀಯವ? ಈ ವಿಷಯ ನಿನಗ ಮೊದ್ಲ ಗೊತ್ತಿತ್ತ? ಹೌದು ಅಜ್ಜಮ್ಮ, ಮದ್ವೆ ಆದ್ಮೇಲೆ ಸಾಗರ ಈ ವಿಚಾರನ ನನ್ನ ಹತ್ರ ಹೇಳಿಕೊಂಡ. ಪ್ರೀತಿಸ್ದವಳನ್ನ ಮರೆಯಲೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತನೂ ಕೇಳ್ಕೊಂಡ. ಆದ್ರೆ ಅಷ್ಟೊತ್ತಿಗೆ ಕಸ್ತೂರಿ ಇಲ್ಲಿ ಬಂದಾಗಿತ್ತು. ಕಣ್ಣಿಂದ ಮರೆಯಾದವ್ರನ್ನೇ ಮರೆಯೋದ್ ಕಷ್ಟ ಅಜ್ಜಮ್ಮ. ಅಂಥದ್ರಲ್ಲಿ ಕಣ್ಮುಂದೆ ಇರೋರ್ನ ಮರೆಯೋದ್ ಹೇಗೆ ಹೇಳಿ? ಇಲ್ಲಿ ನಿಜವಾಗ್ಲೂ ಕಷ್ಟಪಟ್ಟಿದ್ದು ಸಾಗರನೇ. ಯಾರಿಗೂ ನಿಜ ಹೇಳಕ್ಕಾಗ್ದೆ, ನಮ್ಮಿಬ್ಬರನ್ನ ಒಟ್ಟಿಗೆ ಎದುರ್ಸಕ್ಕೂ ಆಗ್ದೆ ಪ್ರತಿ ಕ್ಷಣನೂ ಒತ್ತಾಡ್ತಿದ್ದ. ಅವನು ಹೀಗೆಲ್ಲ ಒತ್ತಾಡೋದು ನಂಗೆ ಇಷ್ಟ ಇಲ್ಲ. ಸಾಗರನ್ ಹೆಂಡತಿಯಾಗಿ ಮಾತ್ರ ಅಲ್ಲ, ಒಂದ್ ಗೆಳತಿಯಾಗಿ ಕೂಡ ನಾನು ಆಸೆ ಪಡೋದು ಒಂದ್ ಸಂತೋಷನಷ್ಟೇ. ನನ್ ಸಾಗರ ಖುಷಿಯಾಗಿರ್ತಾನೆ ಅಂದ್ರೆ ಅವನ್ ಸಂತೋಷ ಕಸ್ತೂರಿ ಜೊತೆ ಇದ್ದು ಅಂದ್ರೆ
ನಾನು ಸಾಗರನ್ ಬಿಟ್ಕೊಡಕ್ ಸಿದ್ಧ. Dum